ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಗುಣಕ್ಕೆ ಮತ್ಸರ ಪಡಬಾರ್ದು ಅಂತಾರೆ. ಅದು ಯಾರೇ ಆಗಿರಲಿ, ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದರೆ ಅದರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡೋದಕ್ಕೆ, ಅದನ್ನು ಸಾಧ್ಯವಾದರೆ ನಾವು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ನಮ್ಮಲ್ಲೀಗ ಹೆಚ್ಚಾಗ್ತಾ ಇರೋ ಪ್ರಾಣಿ ಮತ್ತು ಮನುಷ್ಯ ಸಂಘರ್ಷವನ್ನು ತಡೆಯೋದಕ್ಕೆ ನಾವು ಏನೇನೋ ದ್ರಾವಿಡ ಪ್ರಾಣಾಯಾಮಗಳನ್ನು ಮಾಡ್ತಾ ಇದ್ದೀವಿ. ಇತ್ತೀಚೆಗೆ ಹುಲಿ ದಾಳಿಗಳು ಹೆಚ್ಚಾಗ್ತಾ ಇವೆ ಅನ್ನೋ ಕಾರಣಕ್ಕೆ ನಮ್ಮ ಅರಣ್ಯ ಇಲಾಖೆ ಬಂಡೀಪುರದಲ್ಲಿ ಸಫಾರಿಯನ್ನು ನಿಲ್ಲಿಸ್ತು. ನಾವು ಕಾಡಲ್ಲಿ ಸಫಾರಿ ಮಾಡಿದರೆ ಹುಲಿಗಳು ನಾಡಲ್ಲಿ ಸಫಾರಿ ಮಾಡೋದಕ್ಕೆ ಬರುತ್ತವೆ ಅಂತ ಅರಣ್ಯ ಇಲಾಖೆಗೆ ಅದು ಯಾರು ಹೇಳಿದ್ರೋ ಗೊತ್ತಿಲ್ಲ. ಆದರೆ ನಮ್ಮ ಕಾಡುಗಳಲ್ಲಿ ಸಫಾರಿ ರದ್ದಾಯಿತು. ಜನ ಇಲ್ಲಿಂದ ಸಫಾರಿನ ಹುಡುಕೊಂಡು ತಮಿಳುನಾಡಿಗೆ ಹೋಗೋದಕ್ಕೆ ಶುರು ಮಾಡಿದರು. ಇನ್ನು ತಮಿಳುನಾಡು ಮಾನವ ಪ್ರಾಣಿ ಸಂಘರ್ಷವನ್ನು ತಡೆಯೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಒಂದು ವಿಶಿಷ್ಟ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಹಾಗಾದರೆ AI ಬಳಸಿ ಪ್ರಾಣಿಗಳ ಜೊತೆಗಿನ ಸಂಘರ್ಷವನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಅವರದನ್ನು ಎಲ್ಲಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಮೈಸೂರು ಭಾಗದಲ್ಲಿ ಹುಲಿ ಮತ್ತು ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ. ಮೊನ್ನೆ ಹುಣಸೂರು ತಾಲೂಕಿನ ಜಮೀನೊಂದರಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಉಳುಮೆ ಮಾಡ್ತಾ ಇದ್ದ ರೈತನೊಬ್ಬನ ಮೇಲೆ 2 ಹುಲಿಗಳು ದಾಳಿ ಮಾಡೋದಕ್ಕೆ ಮುಂದಾದವು. ಆ ರೈತ ಟ್ರ್ಯಾಕ್ಟರ್ನ ಜೋರಾಗಿ ಓಡಿಸಿ ಹುಲಿಗಳು ಬೆದರೋ ಹಾಗೆ ಮಾಡಿ ಪ್ರಾಣಾಪಾಯದಿಂದ ಪಾರಾದ. ಇನ್ನು ಇತ್ತೀಚೆಗೆ ವ್ಯಕ್ತಿಯೊಬ್ಬನ ಮುಖಕ್ಕೆ ಪಂಜಾದಿಂದ ಹೊಡೆದಿದ್ದ ಹುಲಿ ಅವನ ಬದುಕನ್ನೇ ಕಿತ್ಕೊಳ್ತು. ಹಾಗೆಯೇ ಇತ್ತೀಚೆಗೆ ಬಾಳೆ ತೋಟವೊಂದರಲ್ಲಿ ಹುಲಿ ಕಂಡುಬಂತು. ಅಲ್ಲಿ 1-2 ಹುಲಿಗಳನ್ನು ಅರಣ್ಯ ಇಲಾಖೆ ಹರಸಾಹಸ ಪಟ್ಟು ಹಿಡಿದು ಹಾಕ್ತು. ಇಲ್ಲಿ ಬರೀ ಹುಲಿಗಳು ಮಾತ್ರ ಅಲ್ಲ, ಆಗಾಗ ಚಿರತೆಗಳು ಊರೊಳಕ್ಕೆ ನುಗ್ಗುತ್ತವೆ. ಆನೆಗಳು ಹಾಗೂ ಮನುಷ್ಯರ ನಡುವಿನ ಸಂಘರ್ಷ ಅಂತೂ ನಿರಂತರವಾಗಿ ನಡೀತಲೇ ಇರುತ್ತೆ. ನಾವಿದನ್ನು ತಡೆಯೋದು ಹೇಗೆ ಅನ್ನೋದು ಗೊತ್ತಾಗದೆ ಏನೇನೋ ಮಾಡ್ತಾ ಇದ್ರೆ ತಮಿಳುನಾಡು ಒಂದು ವಿಶಿಷ್ಟ ಪ್ರಯೋಗಕ್ಕೆ ಮುಂದಾಗ್ತಾ ಇದೆ. ಅದು ಸಂಪೂರ್ಣವಾಗಿ ಯಶಸ್ವಿ ಆಗುತ್ತಾ ಗೊತ್ತಿಲ್ಲ, ಆದರೆ ಅಲ್ಲೊಂದು ಪ್ರಯೋಗ ಅಂತೂ ನಡೀತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸೋದಕ್ಕೆ ಅವರು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಕಮಾಂಡ್ ಸೆಂಟರನ್ನು ತೆರೆದಿದ್ದಾರೆ. ಇಡೀ ಭಾರತದಲ್ಲೇ ಇದು ಮೊಟ್ಟ ಮೊದಲ ಪ್ರಯತ್ನ ಅಂತ ಗುರುತಿಸ್ಕೊಳ್ತಾ ಇದೆ. ಈ ವಿಶೇಷ ಕಲ್ಪನೆಯ ಜರ್ನಿ ಆರಂಭವಾಗುವುದು ನೀಲಗಿರಿ ಬೆಟ್ಟಗಳ ನಡುವಿಂದ. ಸ್ನೇಹಿತರೆ, ಅದು ಪಶ್ಚಿಮ ಘಟ್ಟದಲ್ಲಿನ ಅತ್ಯದ್ಭುತವಾದ ನೆಲೆ. ನೀಲಗಿರಿ ಬಯೋಸ್ಫಿಯರ್ ಅಲ್ಲಿ ಕಂಡುಬರುವ ಆ ಜಾಗವನ್ನ ಗುಡಲೂರು ಅಂತ ಕರೀತಾರೆ. ನೀಲಗಿರಿ ಜಿಲ್ಲೆಯಲ್ಲಿ ಇದೊಂದು ತಾಲೂಕು ಕೂಡ ಆಗಿದೆ. ಈ ತಾಲೂಕಿನ ಸುತ್ತ ಟೈಗರ್ ರಿಸರ್ವ್ ಇದೆ. ಒಂದು ಕಡೆ ಮಧುಮಲೈ ಟೈಗರ್ ರಿಸರ್ವ್, ಮತ್ತೊಂದು ಕಡೆ ಮುಕೂರ್ತಿ ನ್ಯಾಷನಲ್ ಪಾರ್ಕ್, ಮಗದೊಂದು ಕಡೆ ನ್ಯೂ ಅಮರಂಬರಂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳಿವೆ. ಇನ್ನು ಈ ಗುಡಲೂರಿನ ಸುತ್ತಲೂ ಕಾಡೇ ಇರೋದ್ರಿಂದ ಅಲ್ಲಿ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಈ ಭಾಗದಲ್ಲಿ ಅತಿ ಹೆಚ್ಚಾಗಿ ಆನೆಗಳಿವೆ. ಅದರ ಜೊತೆ ಹುಲಿಗಳು ಕೂಡ ಕಂಡುಬರುತ್ತವೆ. ತಮಿಳುನಾಡಿನ ಟೈಗರ್ ರಿಸರ್ವ್ಗಳಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರೋದು ಇದೇ ಮಧುಮಲೈ ಟೈಗರ್ ರಿಸರ್ವ್ ಅಲ್ಲಿ. ಇಲ್ಲಿ 110ರಿಂದ 150 ಹುಲಿಗಳಿವೆ ಅಂತ ಹೇಳ್ತಾರೆ. ಹುಲಿಗಳು ಹೆಚ್ಚಿವೆ ಅಂದಮೇಲೆ ಅಲ್ಲಿ ಆನೆಗಳು ಕೂಡ ಹೆಚ್ಚಿರುತ್ತವೆ. ಹುಲಿ ಆನೆ ಎರಡೂ ಇವೆ ಅಂದಮೇಲೆ ಜೀವ ವೈವಿಧ್ಯಕ್ಕಲ್ಲಿ ಯಾವ ಕೊರತೆಯೂ ಇರೋದಿಲ್ಲ. ಗೆಳೆಯರೆ, ಕಾಡುಗಳಿಗೆ ಅದರದ್ದೇ ಆದ ಲೆಕ್ಕಾಚಾರ ಇರುತ್ತೆ. ಒಂದು ಕಾಡಲ್ಲಿ ಮಾಂಸಾಹಾರಿ ಪ್ರಾಣಿಗಳು ವಾಸ ಮಾಡಬೇಕು ಅಂದರೆ, ಅಲ್ಲಿ ಅವುಗಳಿಗೆ ಸಮೃದ್ಧವಾದ ಆಹಾರ ಸಿಗಬೇಕು ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಸಸ್ಯಾಹಾರಿ ಪ್ರಾಣಿಗಳಲ್ಲಿರಬೇಕು. ಸಸ್ಯಾಹಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು ಅಂದರೆ ಅವುಗಳಿಗೆ ಸಮೃದ್ಧವಾದ ಆಹಾರ ಸಿಗ್ತಾ ಇರಬೇಕು. ಹುಲಿಗೆ ಜಿಂಕೆಗಳು ಬೇಕು ಅಂದರೆ ಜಿಂಕೆಗೆ ಹುಲ್ಲುಗಾವಲು ಬೇಕು. ಹಾಗೆ ಆನೆಗಳಿಗೆ ಕೂಡ ಸಮೃದ್ಧವಾದ ಆಹಾರ ಸಿಕ್ಕರೆ ಮಾತ್ರ ಅವು ಕಾಡಲ್ಲಿರುತ್ತವೆ. ಅಂದರೆ ಕಾಡು ಸದಾ ಸಸ್ಯಶ್ಯಾಮಲವಾಗಿ ಕಂಗೊಳಿಸ್ತಾ ಇರಬೇಕು. ಯಾವ ಕಾಡಲ್ಲಿ ಸಸ್ಯಾಹಾರಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗುತ್ತೋ ಕಾಡುಗಳನ್ನು ಕಡಿತಾ ಇದ್ದೀವಿ. ಅಲ್ಲೆಲ್ಲ ಕಾಂಕ್ರೀಟ್ ಕಾಡುಗಳ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ಹೀಗಾದಾಗ ಕಾಡಲ್ಲಿನ ಪ್ರಾಣಿಗಳಿಗೆ ಆಹಾರ ಕಡಿಮೆ ಆದರೆ ಅವು ನಾಶ ಆಗುತ್ತವೆ. ಆಗ ಹುಲಿಗಳು, ಚಿರತೆಗಳು ಇವೆಲ್ಲ ನಾಡಿಂದ ಕಾಡಿಗೆ ಹೋದ ಪ್ರಾಣಿಗಳನ್ನು ಅಂದರೆ ದನ ಕರುಗಳನ್ನು ಬೇಟೆ ಆಡಬೇಕು ಅಥವಾ ನಾಡಿಗೆ ಬಂದು ನಮ್ಮ ಮೇಲೆ ಬೀಳಬೇಕು. ಈಗ ಎಲ್ಲ ಕಾಡಂಚಿನ ಭಾಗಗಳಲ್ಲಿ ಬಹುತೇಕ ಇದೇ ಆಗ್ತಾ ಇರೋದು. ಗುಡ್ಲೂರು ಕೂಡ ಇದಕ್ಕೆ ಹೊರತಾಗೇನಿಲ್ಲ. ಇಲ್ಲಿ ಗುಡಲೂರು ಅರಣ್ಯ ವಲಯ ಇದೆಯಲ್ಲ, ಇದು ನೀಲಗಿರಿ ಬಯೋಸ್ಫಿಯರಲ್ಲಿ ಹಾಗೂ ನೀಲಗಿರಿ ವೈನಾಡು ಪ್ಲೇಟಲ್ಲಿ ಅತ್ಯಂತ ಸಂಪದ್ಭರಿತ ವಲಯ ಅನ್ನಿಸ್ಕೊಳ್ಳುತ್ತೆ. ಸುಮಾರು 425 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿರುವ ಈ ಗುಡ್ಲೂರು ವಲಯ 1950ರಿಂದ 90ರವರೆಗೆ ಸಾಕಷ್ಟು ಬದಲಾವಣೆಯನ್ನು ಕಂಡಿದೆ. ಆ ಕಾಡಲ್ಲಿ ದಟ್ಟ ಹಸಿರಿನ ನಡುವೆ ಕಾಂಕ್ರೀಟ್ ಕಟ್ಟಡಗಳೆದ್ದು ನಿಂತಿವೆ. ರಸ್ತೆಗಳು ಹಿಗ್ಗಿವೆ, ಜನಸಂಚಾರ ಹೆಚ್ಚಾಗಿದೆ. ಹೀಗಾಗಿ ಈ ಭಾಗದಲ್ಲಿ ಕಾಡಿನ ವ್ಯಾಪ್ತಿ ಕಡಿಮೆ ಆಗ್ತಾ ಇದೆ. ಪ್ರಾಣಿಗಳ ಸಂಖ್ಯೆ ಹಾಗೆ ಜನರ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಅಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಹೆಚ್ಚಾಗಿದೆ. ಇನ್ನು ಈ ಭಾಗದಲ್ಲಿ ಅತಿ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡ್ತಾ ಇರೋದು ಆನೆಗಳು. ಗೆಳೆಯರೆ, ಹೇಗೆ ನಮ್ಮ ಹಾಸನ, ಸಕಲೇಶಪುರ ಭಾಗದಲ್ಲಿ ಆನೆಗಳ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಾ ಇದೆಯೋ, ಅದೇ ಥರ ತಮಿಳುನಾಡಿನ ಈ ಭಾಗದಲ್ಲಿ ಕೂಡ ಆನೆಗಳ ಸಮಸ್ಯೆ ಹೆಚ್ಚು. ಈ ಬಗ್ಗೆ ಒಂದು ವರದಿಯನ್ನು ಕೂಡ ಗುಡಲೂರು ವಲಯ ಅರಣ್ಯಾಧಿಕಾರಿಗಳು ತಯಾರಿಸಿದ್ದಾರೆ. ಅದರ ಪ್ರಕಾರ 1993ರಿಂದ 2006ರ ನಡುವಿನ ಸಮಯದಲ್ಲಿ
ಅಲ್ಲಾಗಿರುವ ಬದಲಾವಣೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿದೆ. ಆ ವರದಿಯ ಪ್ರಕಾರ ಈ ಸಮಯದಲ್ಲಿ ಅಂದರೆ 13 ವರ್ಷಗಳಲ್ಲಿ ಗುಡಲೂರು ವಲಯದಲ್ಲಿ ಆನೆಗಳಿಂದ ಸುಮಾರು 39 ಮಂದಿಗೆ ಹಾನಿಯಾಗಿದೆ. ಅದರಲ್ಲಿ 32 ಮಂದಿ ಸಾವಿಗೀಡಾದರೆ 7 ಮಂದಿ ಸಾವು ಬದುಕಿನ ನಡುವೆ ಇದ್ದಾರೆ. ಹಾಗೆಯೇ ಮನುಷ್ಯನ ಕಾರಣದಿಂದ ಸುಮಾರು 34 ಆನೆಗಳು ಕೂಡ ಸಾವನ್ನಪ್ಪಿವೆ. ಇದರ ಜೊತೆ ಈ ಭಾಗದಲ್ಲಿ ಚಿರತೆಗಳ ಕಾಟ ಕೂಡ ಹೆಚ್ಚು. ತಮಿಳುನಾಡಲ್ಲೇ ಅತಿ ಹೆಚ್ಚಾಗಿ ಚಿರತೆಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇರುವ ಅರಣ್ಯ ವಲಯ ಅಂದರೆ ಅದು ಗುಡಲೂರು ಅರಣ್ಯ ವಲಯ. ಸೊ ಇವತ್ತಿಗೂ ಇದು ಮುಂದುವರಿತಾ ಇದೆ. ಇನ್ನು ಇತ್ತೀಚೆಗೆ ಆನೆ ಮತ್ತು ಹುಲಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಕೂಡ ಆಗಿದೆ. ಹೀಗಾಗಿ ಅಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇರುತ್ತೆ. ಈ ಕಾರಣದಿಂದ ಇಲ್ಲಿ ಸಂಘರ್ಷವನ್ನು ತಪ್ಪಿಸೋದು ಹೇಗೆ ಅನ್ನೋ ಆಲೋಚನೆ ಬಂದ ಸಂದರ್ಭದಲ್ಲಿ ತಮಿಳುನಾಡು ಯೋಚಿಸಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂತ. ಈ ಪ್ರಶ್ನೆಗೆ ಅವರಿಗೊಂದು ಉತ್ತರ ಕೂಡ ಸಿಕ್ಕಿದೆ. ಸದ್ಯಕ್ಕೆ ತಮಿಳುನಾಡು ದೇಶದಲ್ಲೇ ಮೊದಲ ಬಾರಿಗೆ ಕಮಾಂಡ್ ಸೆಂಟರನ್ನು ಸ್ಥಾಪನೆ ಮಾಡಿದೆ. ಕ್ಯಾಮರಾಗಳು ಹಾಗೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಪ್ರಾಣಿಗಳ ಚಲನವಲನದ ಮೇಲೆ ಕಣ್ಣಿಡೋದಕ್ಕೆ ಮುಂದಾಗ್ತಾ ಇದೆ. ಇಲ್ಲಿ ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಒಟ್ಟು 34 ಕೃತಕ ಬುದ್ಧಿಮತ್ತೆ ಆಧಾರಿತ ಕ್ಯಾಮರಾಗಳನ್ನು ಹಾಗೂ 12 ಹೈಲಿ ಅಡ್ವಾನ್ಸ್ಡ್ AI ಕ್ಯಾಮರಾಗಳನ್ನು ಎಲ್ಲಿ ಮಾನವ ಮತ್ತು ವನ್ಯಜೀವಿಗಳ ನಡುವೆ ಸಂಘರ್ಷ ಹೆಚ್ಚಾಗಿರುತ್ತೋ ಅಂಥ ಕಡೆಗಳಲ್ಲಿ ಅಳವಡಿಸಲಾಗಿದೆ. ಈ ಕ್ಯಾಮರಾಗಳ ಮೂಲಕ ದಿನದ 24 ಗಂಟೆಗಳ ಕಾಲ ಮಾನಿಟರ್ ಮಾಡ್ತಾ ಇರ್ತಾರೆ. ಇಲ್ಲಿ AI ಕ್ಯಾಮರಾಗಳು ಆನೆ, ಹುಲಿಯಂಥ ಪ್ರಾಣಿಗಳು ಕ್ಯಾಮರಾ ಮುಂದೆ ಪಾಸ್ ಆದ ಸಂದರ್ಭದಲ್ಲಿ ಕಮಾಂಡ್ ಸೆಂಟರ್ಗೆ ಮಾಹಿತಿಯನ್ನು ಕೊಡುತ್ತವೆ. ಆ ಮಾಹಿತಿಯನ್ನು ಆಧರಿಸಿ ಜನರನ್ನು ಅಲರ್ಟ್ ಮಾಡಲಾಗುತ್ತೆ. ಅದಕ್ಕಾಗಿಯೇ ಒಂದಷ್ಟು ಪ್ರದೇಶಗಳಲ್ಲಿ ಪೋಲ್ಗಳನ್ನು ನೆಟ್ಟು ಅಲ್ಲಿ ಸ್ಪೀಕರ್ಗಳನ್ನು ಅಳವಡಿಸಿದ್ದಾರೆ. ಆ ಸ್ಪೀಕರ್ಗಳ ಮೂಲಕ ಯಾವ ಭಾಗದಲ್ಲಿ ಪ್ರಾಣಿಗಳ ಸಂಚಾರ ಇದೆಯೋ ಆ ಭಾಗದಲ್ಲಿ ಜನರಿಗೆ ರಿಯಲ್ ಟೈಮ್ ಎಚ್ಚರಿಕೆಗಳನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಈ ಕಮಾಂಡಿಂಗ್ ಸೆಂಟರ್ನ ನಿರ್ಮಾಣಕ್ಕೆ 6 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಹಾಗೆ ಇದು ದೇಶದಲ್ಲೇ ಮೊದಲ ಪ್ರಯತ್ನ ಅನ್ನಿಸ್ಕೊಳ್ತಾ ಇದೆ. ಒಂದು ವೇಳೆ ಈ ಪೈಲಟ್ ಪ್ರಾಜೆಕ್ಟ್ ಯಶಸ್ವಿ ಆಗಿಬಿಟ್ರೆ ಇದೇ ರೀತಿಯ ಪ್ರಾಜೆಕ್ಟನ್ನು ದೇಶದಾದ್ಯಂತ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷವನ್ನು ತಡೆಯೋ ನಿಟ್ಟಲ್ಲಿ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಈ ಪ್ರಾಜೆಕ್ಟ್ನ ಉಸ್ತುವಾರಿ ಅಂತ ಗುರುತಿಸಿಕೊಂಡಿರುವ ತಮಿಳುನಾಡಿನ ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್ ಮತ್ತು ಫಾರೆಸ್ಟ್ ವಿಭಾಗದ ಅಡಿಷನಲ್ ಚೀಫ್ ಸೆಕ್ರೆಟರಿ ಸುಪ್ರಿಯಾ ಸಾಹು ಹೇಳ್ತಾ ಇರೋ ಮಾತು. ಸ್ನೇಹಿತರೆ, ಇಲ್ಲಿ ತಮಿಳುನಾಡಿನ ಈ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಅವರು ಅಲ್ಲೊಂದು ವಿಶೇಷ ಪ್ರಯತ್ನವನ್ನಂತೂ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ದಕ್ಷಿಣದ ರಾಜ್ಯಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಶುರುವಾಗ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಕರ್ನಾಟಕದಲ್ಲಿ ಸಮಸ್ಯೆ ಉಲ್ಬಣಿಸ್ತಾ ಇದೆ. ಮೈಸೂರು ಹಾಗೂ ಚಾಮರಾಜನಗರದ ಕಾಡಂಚಿನ ಗ್ರಾಮಗಳಲ್ಲಿ ಮತ್ತು ಜಮೀನುಗಳಲ್ಲಿ ಹುಲಿಯ ದಾಳಿಗಳು ಹೆಚ್ಚಾಗ್ತಾ ಇವೆ. ಹಾಗೆ ಕೊಡಗು, ಸಕಲೇಶ್ಪುರ, ಆಲೂರು ಹಾಗೂ ಮೂಡಿಗೆರೆ ಭಾಗದಲ್ಲಿ ಆನೆಗಳ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇಂಥ ಕಡೆಗಳಲ್ಲಿ ಈ ರೀತಿಯ AI ಚಾಲಿತ ಕ್ಯಾಮರಾಗಳು ಹಾಗೂ ಕಮಾಂಡಿಂಗ್ ಸೆಂಟರನ್ನು ಮಾಡಿಕೊಂಡಿದ್ದೇ ಆದರೆ ಪ್ರಾಣಿಗಳ ಚಲನವಲನದ ಮೇಲೆ ಒಂದಷ್ಟು ಗಮನ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಭಾಗದ ಜನರಿಗೆ ರಿಯಲ್ ಟೈಮ್ ಎಚ್ಚರಿಕೆಗಳನ್ನು ಕೊಡಬಹುದು. ಇದು ದೊಡ್ಡ ಪ್ರಮಾಣದಲ್ಲಿ ಮನುಷ್ಯ ಮತ್ತು ವನ್ಯಜೀವಿಗಳ ನಡುವಿನ ಸಂಘರ್ಷವನ್ನು ಕಡಿಮೆ ಮಾಡೋದಲ್ಲದೆ ಅಮೂಲ್ಯ ಜೀವಗಳನ್ನು ಕೂಡ ಉಳಿಸುತ್ತೆ. ಹಾಗೆ ನಮಗೆ ಅಂದರೆ ಮನುಷ್ಯರಿಗೆ ಕಾಡು ಪ್ರಾಣಿಗಳ ಮೇಲಿನ ದ್ವೇಷ ಹೆಚ್ಚಾಗದ ಹಾಗೆ ಮಾಡುತ್ತೆ. ತಮಿಳುನಾಡಿನ ಈ ಪ್ರಯೋಗ ಯಶಸ್ವಿಯಾಗಲಿ. ಗೆಳೆಯರೆ, ಇಲ್ಲಿ ಕಾಡು ಪ್ರಾಣಿಗಳು ನಾಡಿಗೆ ಯಾಕೆ ಬರ್ತಾ ಇವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ಆ ಪ್ರಾಣಿಗಳಿರಬೇಕಾದ ಜಾಗಕ್ಕೆ ನಾವೀಗಾಗಲೇ ಹೋಗಿದ್ದೀವಿ. ಅವುಗಳ ಜಾಗವನ್ನು ನಾವು ಆಕ್ರಮಿಸಿಕೊಂಡಿದ್ದೇವೆ. ಅವುಗಳ ಆಹಾರವನ್ನು ಕಿತ್ಕೋತಾ ಇದ್ದೀವಿ. ಹೀಗಾಗಿ ಆ ಪ್ರಾಣಿಗಳು ಕಾಡುಗಳನ್ನು ಬಿಟ್ಟು ನಾಡಿಗೆ ಬರ್ತಾ ಇವೆ. ಹಾಗೆ ಅವು ನಮ್ಮ ಕಡೆಗೆ ಬಂದ ಕೂಡಲೇ ನಮಗೆ ಆ ಪ್ರಾಣಿಗಳ ಮೇಲೆ ದ್ವೇಷ ಹೆಚ್ಚಾಗ್ತಾ ಹೋಗುತ್ತೆ. ಆಗ ನಾವೇನು ಮಾಡ್ತೀವಿ? ಕಾಡಿಗೆ ಬೆಂಕಿ ಹಚ್ಚೋದಕ್ಕೆ ಹೋಗ್ಬಿಡ್ತೀವಿ, ಅಥವಾ ಕಾಡಿಂದ ನಾಡಿಗೆ ಬರೋ ಪ್ರಾಣಿಗಳಿಗೆ ವಿಷ ಇಟ್ಟು ಅವುಗಳನ್ನು ಕೊಲ್ಲೋ ಕೆಲಸವನ್ನು ಮಾಡ್ತೀವಿ. ಮನುಷ್ಯ ಇಷ್ಟು ಅಮಾನವೀಯವಾಗಿ ವರ್ತಿಸೋದಕ್ಕೆ ಕಾರಣ ಆಗ್ತಾ ಇರೋದು ಅವನಿಗೆ ಕಾಡಿನ ಪ್ರಾಣಿಗಳಿಂದ ತೊಂದರೆ ಆಗ್ತಾ ಇದೆ ಅನ್ನೋ ಒಂದು ಭಾವನೆ. ಅದನ್ನು ತಪ್ಪಿಸಿದರೆ ಕಾಡು ಪ್ರಾಣಿಗಳಿಂದ ಮನುಷ್ಯನ ಜೀವಕ್ಕೆ ಅಪಾಯ ಉಂಟಾಗದ ಪರಿಸ್ಥಿತಿ ನಿರ್ಮಾಣ ಆದರೆ, ಕಾಡು ಪ್ರಾಣಿಗಳು ಯಾವಾಗ ನಾಡೊಳಗೆ ಬರ್ತಾ ಇವೆ ಅನ್ನೋ ಮಾಹಿತಿ ಸಿಗ್ತಾ ಹೋದರೆ ಆಗ ಕಾಡಿನ ಬಗ್ಗೆ, ಕಾಡಿನ ಪ್ರಾಣಿಗಳ ಬಗ್ಗೆ ಮನುಷ್ಯನಲ್ಲುಂಟಾಗುವ ದ್ವೇಷವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕಾಡುಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಕೂಡ ಇದರಿಂದ ಒಂದಷ್ಟರ ಮಟ್ಟಿಗೆ ಸಾಧ್ಯ ಆಗಬಹುದು. ಹೀಗಾಗಿನೇ ತಮಿಳುನಾಡಿನ ಈ ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹೇಳಿದ್ದು. ಮತ್ತು ಅದು ಯಶಸ್ವಿ ಆದರೆ ಕರ್ನಾಟಕ ಕೂಡ ಇಂಥ ಪ್ರಯತ್ನಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಬಹುದು.
ಇದು ಗೆಳೆಯರೆ ಕಾಡಂಚಿನ ಗ್ರಾಮಗಳಲ್ಲಿನ ಜನರನ್ನು ಕಾಪಾಡುವ ಉದ್ದೇಶದಿಂದ ಮತ್ತು ಕಾಡಂಚಿನ ಗ್ರಾಮಗಳ ಜನರಿಂದ ಕಾಡು ಪ್ರಾಣಿಗಳನ್ನು ಕಾಪಾಡುವ ಉದ್ದೇಶದಿಂದ ತಮಿಳುನಾಡಿನ ಗುಡಲೂರು ಬಳಿಯಲ್ಲಿ ಸಿದ್ಧ ಆಗಿರುವ AI ಕಮಾಂಡಿಂಗ್ ಸೆಂಟರ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.